ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ರೆಡಿ ಹಾಕೋಣೊಂದು ಮಜ್ಜಿಗೆ ದೋಸೆ. ಮಜ್ಜಿಗೆ ನೀರಕ್ಕೆ ದೋಸೆ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಈ ಕಪ್ಪಲ್ಲಿ 2 ಕಪ್ಪು ದೋಸೆ ಹಾಕಿ ಒಂದು 4 ಗಂಟೆ ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿ ತೊಳೆಗಿಟ್ಟಿದ್ದೀವಿ. ಮಾಡೋ ವಿಧಾನ ತೋರಿಸಿಕೊಡ್ತೀನಿ. 1 ಕಪ್ಪು ಅವಲಕ್ಕಿ ಹಾಕಿಟ್ಟಿದ್ದೀವಿ. ಈ ಅವಲಕ್ಕಿ ಹಾಕಿ ಗ್ರೈಂಡ್ ಮಾಡಬೇಕು. ಅವಲಕ್ಕಿ ಚೆನ್ನಾಗಿ ತೊಳೆಯಬೇಕು. ಮಿಕ್ಸಿ ಜಾರಲ್ಲೂ ಅಕ್ಕಿ ಅವಲಕ್ಕಿ ತೊಳೆದು ಹಾಕಿಟ್ಟಿದ್ದೀವಿ. ಇನ್ನು ಮಜ್ಜಿಗೆ ನೀರು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ಎಲ್ಲ ಗ್ರೈಂಡ್ ಹಾಕಿಟ್ಟಿದ್ದೀವಿ. ಕೈ ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಇನ್ನು ಇದೊಂದು 6 ಗಂಟೆ ಫರ್ಮೆಂಟೇಷನ್ ಇಡಬೇಕು. ಹಿಟ್ಟು ಎಲ್ಲ ಈಗ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿರಿ. ಮಿಕ್ಸ್ ಹಾಕಬೇಕು. ಹಿಟ್ಟೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ವಿ. ಇದೊಂದು 1 ಟೀ ಸ್ಪೂನ್ ಬೆಲ್ಲ ಪುಡಿ ಹಾಕೋಣ. ನಾನು ಒಳ್ಳೆ ಟೇಸ್ಟಾಗಿರುತ್ತೆ ಈ ರೀತಿಯಲ್ಲಿ. ಇದು ಸ್ವೀಟು ಆಗಲ್ಲ, ದೋಸೆ ಒಳ್ಳೆ ಟೇಸ್ಟಾಗಿರುತ್ತೆ. ಮೊಸರು ಹಾಕಿದಲ್ವ, ಅದಕ್ಕೆ ಸ್ವಲ್ಪ ಸ್ವೀಟ್ ಹಾಕಿದ್ದು. ದೋಸೆ ಸ್ವೀಟ್ ಏನೂ ಆಗಲ್ಲ, ಟೇಸ್ಟ್ ಜಾಸ್ತಿ ಆಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಹಾಕೋಣ. ದೋಸೆ ರೆಡಿ ಹಾಕೋಣ. ತುಪ್ಪ ಹಾಕೋಣ. ಒಳ್ಳೆ ಟೇಸ್ಟಾಗಿರುತ್ತೆ. ಕಣ್ಣೆಲ್ಲ ಹೊಳಸೆಲ್ಲ ಬಂದೆಲ್ಲ ಟೈಮಲ್ಲೂ ತುಪ್ಪ ಆಯಿಲ್ ಏನಾದರೆ ಹಾಕಬೇಕು. ನಾನು ತುಪ್ಪ ಹಾಕಿದ್ದು. ಲಿಡ್ ಹಾಕೋಣ. ತಿರುಗಿ ಹಾಕೋಣ. ಈ ದೋಸೆ ಜಾಸ್ತಿ ತಿನ್ನೋಕೆ ಈ ರೀತಿಯೂ ಮಾಡೋದು ಒಳ್ಳೆ ಟೇಸ್ಟು. ಈಗ ನಮ್ಮದೊಂದು ದೋಸೆ ರೆಡಿಯಾಗಿದ್ದು. ಈ ರೀತಿಯಲ್ಲಿ ಎಲ್ಲ ದೋಸೆ ರೆಡಿ ಹಾಕಿಡಬೇಕು. ಮಜ್ಜಿಗೆ ದೋಸೆ. ಈಗ ನಮ್ಮದು ಮಜ್ಜಿಗೆ ಸ್ಪೋಂಜ್ ದೋಸೆ ರೆಡಿಯಾಗಿದ್ದು ನೋಡಿರಿ. ಕಣ್ಣೆಲ್ಲ ಬಂದಿದ್ದೆಲ್ಲ ಒಳ್ಳೆ ಟೇಸ್ಟಾಗಿರುತ್ತೆ. ಸಾಫ್ಟಾಗಿ ಸ್ಪೋಂಜ್ ಥರನೇ ಇರುತ್ತೆ ನೋಡಿರಿ. ಒಳ್ಳೆ ಟೇಸ್ಟಾಗಿರುತ್ತೆ. ಈಸಿ ಅಲ್ವಾ ಇದು ರೆಡಿಯಾಗೋಕ್ಕೆ? ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ. ಎಲ್ಲರೂ ಈ ರೀತಿಯಲ್ಲೂ ದೋಸೆ ರೆಡಿ ಹಾಕಬೇಕು. ಸ್ಪೋಂಜಿ ದೋಸೆ ಒಳ್ಳೆ ಟೇಸ್ಟ್. ಎಲ್ಲರೂ ಟ್ರೈ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೂ ಶೇರ್ ಮಾಡಿ. ಎಲ್ಲರೂ ಟ್ರೈ ಮಾಡಬೇಕು. ಓಕೆ.